ನಮಸ್ಕಾರ ಸ್ನೇಹಿತರೆ, ರೋಹಿಸ್ ಪಾಕಶಾಲೆಗೆ ಪ್ರೀತಿಯ ಸ್ವಾಗತ. ಇವತ್ತು ಸೆಟ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಬೆಳ್ಳುಳ್ಳಿ ಚಟ್ನಿನೂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಸೆಟ್ ದೋಸೆಗೆ ಅಕ್ಕಿ, ಕುಚ್ಚಲಕ್ಕಿ, ಉದ್ದು, ಅವಲಕ್ಕಿ ಎಲ್ಲ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ತಗೋಬೇಕು, ಹಾಗೆ ಬೆಳ್ಳುಳ್ಳಿ ಚಟ್ನಿನೂ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈ ಸೆಟ್ ದೋಸೆಗೆ ದೋಸೆ ಅಕ್ಕಿ 3 ಕಪ್ಪು, ಮತ್ತು ಕುಚ್ಚಲಕ್ಕಿ, ಕೆಂಪಕ್ಕಿ ಅಂತಾರಲ್ಲ ಅದು 2 ಕಪ್ಪು, ಆಮೇಲೆ ಅವಲಕ್ಕಿ, ದಪ್ಪ ಅವಲಕ್ಕಿಲಿ ತೊಗೊಂಡಿದ್ದೀನಿ, ಅವಲಕ್ಕಿ 1 ಕಪ್ಪು, ಹಾಗೆ ಉದ್ದಿನಬೇಳೆ ಅಥವಾ ಕಾಳು. ಇಲ್ಲಿ ನಾನು ಸ್ಕಿನ್ ಇರುವಂಥ ಉದ್ದಿನಬೇಳೆ ಒಂದು ಸ್ವಲ್ಪ ಇದೆ. ಇದೇನು ಆಗೋದಿಲ್ಲ, ಇದನ್ನು ಹಾಕ್ಬೋದು. ಅದನ್ನು ತೊಗೊಂಡಿದ್ದೀನಿ. ಮೆಂತೆ ಪೌಡರ್ ಮಾಡಿರೋದು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀರಲ್ಲಿ ನೆನೆಸ್ಕೊಂಬರೋಣ. ಒಂದು 5ರಿಂದ 6 ಗಂಟೆಯಷ್ಟು ನೆನೆಸ್ಕೋಬೇಕು. ಇದರಲ್ಲಿ ಅವಲಕ್ಕಿ ಮತ್ತು ಮೆಂತೆನ ಸಪ್ರೇಟಾಗಿ ನೆನೆಸ್ಕೋಬೇಕಾಗತ್ತೆ. ಸೊ ಈಗ ಅವಲಕ್ಕಿ ಮತ್ತು ಮೆಂತೆ ಪೌಡ್ರನ್ನ ಒಂದು ಬೌಲಲ್ಲಿ ನೆನೆಸ್ಕೊತಾ ಇದ್ದೀನಿ. ಸೊ ಈಗ ನೋಡಿ, ಅವಲಕ್ಕಿನ ಮೆಂತೆ ಜೊತೆಗೆ ಹಾಕ್ಕೊಂಡು ಒಂದು ಕಪ್ಪು ಆಗೋಷ್ಟು ನೀರು ಹಾಕಿ ಅದನ್ನು ನೆನೆಸ್ಕೋಬೇಕಾಗತ್ತೆ. ಈಗ ನೋಡಿ, ಇದು ದೋಸೆ ಹಿಟ್ಟು ಇಷ್ಟು ಚೆನ್ನಾಗಿ ಆಗಿದೆ, ಎಲ್ಲ ಫರ್ಮೆಂಟ್ ಆಗಿದೆ. ಇದಕ್ಕೆ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಸರಿ ಮಾಡ್ಕೋಬೇಕು. ಈಗ ನಾನು ದೋಸೆನ ಬಾಣಲೆಗೆ ಹಾಕಿ ಏರುತ್ತಾ ಇದ್ದೀನಿ. ನೋಡಿ, ಅದಕ್ಕೂ ಮುಂಚೆ ಸಕ್ಕರೆ 1 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ. ಇದು ಹೋಟ್ಲಲ್ಲಿ ಹೇಗೆ ಆಗುತ್ತೋ ಅದೇ ಥರ ದೋಸೆ ಆಗುತ್ತೆ. ನೋಡಿ, ಈಗ ನಾನು ದೋಸೆ ಬಂಡಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಮತ್ತು ನೀರು ಮಾಡಿದ್ದೀನಿ. ಈರುಳ್ಳಿ ರಸದಿಂದ ದೋಸೆ ಸ್ಟಿಕ್ ಆಗೋದಿಲ್ಲ. ಸೊ ಇದನ್ನು ಪ್ರತಿ ದೋಸೆ ಇರುವ ಮುಂಚೆ ಈರುಳ್ಳಿನ ಹೀಗೆ ಸವರ್ಕೊಟ್ಟು ನೀರು ಹಾಕಿ ಅದನ್ನು ನೀರನ್ನು ಹಾಕಿ ಬಾಣಲೆಯನ್ನು ತಣಿಸಿ ಆರಿಸಿ ಮತ್ತೆ ದೋಸೆ ಇಡಬೇಕಾಗುತ್ತೆ. ಸೊ ಈಗ ನಾನು ಒಂದು ಸೌಟಷ್ಟು ದೋಸೆನ ಬಾಣಲೆಗೆ ಹಾಕ್ತೀನಿ. ಸೊ ಬಾಣಲೆಗೆ ಹಾಕಿ ಇದನ್ನು ತುಂಬ ತೆಳ್ಳಗೆ ಮಾಡಬಾರ್ದು. ಇದು ಅವಲಕ್ಕಿ ಮತ್ತು ಉದ್ದು, ಮೆಂತೆ ಎಲ್ಲ ಹಾಕಿರೋದ್ರಿಂದ ಇದು ಸೆಟ್ ದೋಸೆ ಆಗಿರೋದ್ರಿಂದ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪೊಳ್ಳಾಗಿದೆ. ಇದು ಫರ್ಮೆಂಟ್ ಆದ ಕೂಡ ಹಾಗೆ ಇದಕ್ಕೆ ಬೆಣ್ಣೆ ತುಪ್ಪ ಹಾಕಿ ಸವರಿ ಅದನ್ನು ತಿರುಗಿಸ್ಬೇಕು. ತಿರುಗಿಸ ಹಾಕಿ ನೋಡಿ, ಗೋಲ್ಡನ್ ಕಲರ್ ಆಗಿ ಬಂದಿದೆ. ಎಷ್ಟು ಚೆನ್ನಾಗಿದೆ ದೋಸೆ. ಈಗ ದೋಸೆ ಇರಿತಾ ಇದ್ದಾಗೆ ಒಂದು ಸೈಡ್ಗೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕಾಯಿ ತುರಿ 1 ಕಪ್ಪು, ಶೇಂಗಾ
ಕೂಸುತ್ತೆ.